ನೋಡಿ, ನಾನು ಇವತ್ತು ಬೆಳಿಗ್ಗೆನೇ ಅದನ್ನು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಅಲ್ಲಿ APMC ಪೊಲೀಸ್ ಇನ್ಸ್ಪೆಕ್ಟರು ಶ್ರೀರಾಮುಲು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತೇಳಿ. ಅದೇನಾದರೂ ಇದ್ರೂ ಕೂಡ ಅದನ್ನು ಕಾನೂನು ಪ್ರಕಾರ ಅದನ್ನು ನಾವು ಫೇಸ್ ಮಾಡ್ತೀವಿ. ನೋಡಿ, ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ಮಾಧ್ಯಮಗಳಲ್ಲಿ ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಬಳ್ಳಾರಿ ರ್ಯಾಲಿಯಲ್ಲಿ ಕೂಡ ಅವ್ರು ಹೇಳಿದ್ದಾರೆ. ಎಂಟೈರ್ ಕೋರ್ ಕಮಿಟಿಯಲ್ಲಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಸೇರಿ ಒಕ್ಕರ್ಲಿಂದ ಪಾದಯಾತ್ರೆ ಮಾಡಬೇಕು ಅನ್ನೋಂಥ ಒಂದು ದೀರ್ಮಾನ ಇದಾಗಿರುವಂಥದ್ದು. ಇವತ್ತು ನಾಳೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಇರೋ ಕಾರಣ 20ರ ನಂತರ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರು ದೆಹಲಿಗೆ ಅವರು ಹೋಗ್ಬಿಟ್ಟು ಮುಂದಿನ ಹೋರಾಟ ಪಾದಯಾತ್ರೆದ ಬಗ್ಗೆ ಒಂದು ದಿನಾಂಕವನ್ನು ನಿಗದಿಪಡಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಈಗಾಗಲೇ ಅವ್ರು ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ ಇವತ್ತು CBI ಎಂಕ್ವೈರಿಗೆ ನಾವು ಕೊಡಿ ಅಂತಂದರೆ ಇವತ್ತು ಬಳ್ಳಾರಿಯಲ್ಲಿ ಅವರು ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡ್ತಾರೆ, ಅವರು ತುಂಬ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಮೀಡಿಯಾಗಳಲ್ಲಿ ಸಾವಿರಾರು ಮಂದಿ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಫೈರಿಂಗ್ ಮಾಡಿ ಒಬ್ಬ ಕಾರ್ಯಕರ್ತನ ಕೊಲೆ ಮಾಡಿ ನನ್ನ ಕೊಲೆ ಯತ್ನ ಮಾಡಿ ನನ್ನ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಎಸೆತ ಮಾಡಿದ್ದನ್ನು ಇಡೀ ಜಗತ್ತೇ ನೋಡಿದ್ರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆ ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿಲ್ದಂಗೆ ನಾನು 7 ಪ್ರಕರಣಗಳನ್ನ CBI ಎಂಕ್ವೈರಿ ಕೊಟ್ಟಿದ್ದೀನಿ. ಈ ಪ್ರಕರಣವನ್ನು ತಪ್ಪಿಸೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಇವತ್ತು ನೀವು ಪ್ರಾಮಾಣಿಕರಾಗಿದ್ರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಇದನ್ನು CBI ಎಂಕ್ವೈರಿಗೆ ತಾವು ಇಮಿಡಿಯೇಟಾಗಿ ಕೊಡದೇ ಹೋದ ಪಕ್ಷದಲ್ಲಿ ಮುಂದಿನ ಹೋರಾಟಗಳು ಹಂತ ಹಂತವಾಗಿ ನಾವು ಖಂಡಿತವಾಗ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ನೋಡಿ ಬ್ರದರ್, ನಾನು ಒಂದು ಮಾತನ್ನು ಹೇಳ್ತೀನಿ. DK ಶಿವಕುಮಾರ್ ಅವರು ಅವರ ಸ್ವಂತ ಇಮೇಜ್ಗೋಸ್ಕರ ಅವರು RCB ಕಪ್ ವಿಚಾರದಲ್ಲಿ ಅಲ್ಲಿ 10-12 ಮಂದಿ ಡೆತ್ ಆದರೂ ಕೂಡ ಒಳಗಡೆ ಮೈಕ್ ಇಟ್ಕೊಂಡು ಭಾಷಣ ಮಾಡಿರುವಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಬ್ಬ ಶಾಸಕನ ಮೇಲೆ ಇವತ್ತು ಗುಂಡಿನ ದಾಳಿ ನಡೆಸಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಎಸೆತಾಗ ಒಬ್ಬ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಿದ್ದರೂ ಕೂಡ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ, ಜಪಾನ್, ಚೈನಾದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂಥ DK ಶಿವಕುಮಾರಿಂದ ಮನೆ ಮುತ್ತಿಗೆಗಳು ಇಂಥವೆಲ್ಲವುದನ್ನು ಕೂಡ ನಿರೀಕ್ಷೆ ಮಾಡದೆ ಇನ್ನೇನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಸರ್, ಒಂದು ನಿಮಿಷ. ಈಗ ಒಂದು CBI ಕೊಡ್ತಕ್ಕಂಥ ಪ್ರಕರಣ ಅಂತ ಒಂದು ಪಕ್ಷದಲ್ಲಿ ಒಂದು ಈ ಹಿಂದೆ ಶ್ರೀರಾಮುಲು ಅನಿಲ್ ಲಾಡ್ ಅವರು ಶಾಸಕರಾಗಿರೋ ಸಂದರ್ಭದಲ್ಲಿ ಆಗಿರೋ ಘಟನೆ ಬಳ್ಳಾರಿ. ಆದ್ದರಿಂದ ಈ ಪ್ರಕರಣದ ಅದರ ಜೊತೆಗೆ ನೀವೊಬ್ಬ ಶಾಸಕರಾಗಿಯೂ ನಿಮಗೆ ರಕ್ಷಣೆ ಇಲ್ಲದ್ರೆ ಯಾವ ರೀತಿ ಆಗಿದೆ? ಸೊ ಒಂದು ವಿಷಯ ನಾನು ಹೇಳ್ತೀನಿ ನೋಡ್ರಿ, ಇವತ್ತು ಯಾವುದೇ ಒಂದು ವಿಷಯದಲ್ಲಿ ತಾವು ಅನಿಲ್ ಲಾಡ್ ಅವ್ರ ಜೊತೆಯಲ್ಲೇ ಸ್ಪಷ್ಟವಾಗಿ ನೀವು ಮಾತಾಡ್ಬೋದು. ಅವತ್ತು ಅಂದಿನ ಬಳ್ಳಾರಿಯ ರಾಜಕಾರಣಿಗಳು ಅನಿಲ್ ಲಾಡ್ ಅವ್ರ ಮನೆ ಮೇಲೆ ದಾಳಿ ಮಾಡಿ ಅವರೇ ಸ್ವತಃ ಅವ್ರ ಮನೆ ಕಾರಿಗೆ ಬೆಂಕಿ ಹಚ್ಕೊಂಡಿತ್ತು. ತಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಅಂತಂದರೆ ಅನಿಲ್ ಲಾಡ್ ಅವ್ರ ಮನೆಯ ಹೊರಗಡೆ ಇರುವಂಥ ಕಾರಿಗೆ ಅವರೇ ಬೆಂಕಿ ಹಚ್ಕೊಂಡು ಅದನ್ನು ನಮ್ಮ ಮೇಲೆ ಆಗಬೇಕು ಅನ್ನೋಂಥ ಒಂದು ಪ್ರಯತ್ನ ಅವತ್ತಿನ ಕಾಂಗ್ರೆಸ್ ಲೀಡರ್ಗಳು ಪ್ರಯತ್ನ ಮಾಡಿದಾಗ ಆ ಕ್ಷಣದಲ್ಲೇ ನಾನು ಬಂದು ಅವತ್ತು ಪ್ರೆಸ್ ಮೀಟ್ ನಾನು ಮಾಡಿ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ಮುಂದೆನೇ ಇರುತ್ತೆ. ಆ ಡೇಟ್ ನೀವು 2008 ಚುನಾವಣಾ ವಿಡಿಯೋಗಳನ್ನ ನೀವು ತೆಗೆದು ನೋಡಿದರೆ ನಮ್ಮ ಮತ್ತು ಅನಿಲ್ ಲಾಡು ಮತ್ತು ಎಲ್ಲ ನಾಯಕರುಗಳ ಹಿಂದೆ ಪೊಲೀಸರು ವಿಡಿಯೋಗ್ರಫಿಗಳನ್ನ ಮಾಡೋದ್ರ ಮೂಲಕ ಇಂಥ ಆರೋಪಗಳು ಮತ್ತೆ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳಿರುವಂಥದ್ದು. ಅಷ್ಟು ಬಿಟ್ಟರೆ ಅದಕ್ಕೆ ಇದಕ್ಕೆ ನೀವು ಸಂಬಂಧ ಇಲ್ಲ. ಇಲ್ಲಿ ನೇರವಾಗಿ ಫೈರಿಂಗ್ ನನ್ನ ಮೇಲೇ ಮಾಡಿರುವಂಥದ್ದು, ನನ್ನ ಮೇಲೆ ಫೈರಿಂಗ್ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಆ ಗುಂಡುಗಳನ್ನು ಇವತ್ತು ನಾನು ಮೀಡಿಯಾಗೆ ತೋರಿಸಿರುವಂಥದ್ದು. ಬಾಂಬ್ ಸ್ಕ್ವಾಡ್ಗಳು, ಫೋರೆನ್ಸಿಕ್ ಅವರು ಎಲ್ಲರೂ ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗಡೆ 7 ಗುಂಡುಗಳನ್ನು ಪತ್ತೆ ಮಾಡಿ ಅದನ್ನು ತಗೊಂಡಿರುವಂಥದ್ದು. ಮತ್ತು ಒಬ್ಬ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತರನ್ನ ಭರತ್ ಸಮಕ್ಷಮದಲ್ಲೇ 4-5 ಅಡಿ ಡಿಸ್ಟೆನ್ಸಲ್ಲಿ ಆ ಪ್ರೈವೇಟ್ ಗನ್ಮ್ಯಾನ್ ಇವತ್ತೇನು ಫೈರ್ ಮಾಡಿದಾರಲ್ಲ, ನಾನೊಂದು ವಿಡಿಯೋ ರಿಲೀಸ್ ಮಾಡಿದ್ದೆ ನಿಮಗೆ. ಏನು ಆ ಹುಡುಗ ಹಿಂತಿರುಗಿ ಓಡ್ತಾ ಇದ್ದರೆ ಆ ಫೈರಿಂಗ್ ಆದಾಗ ಅವನು 2 ಕೈ ಎತ್ತಿ ಕೆಳಗಡೆ ಬಿದ್ದಿದ್ದನ್ನು ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಬಂದಿದೆ, ಅದನ್ನು ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆ ಹುಡುಗನ ಹಿಂದಿಯಿಂದ ಫೈರ್ ಮಾಡ್ತಾ ಇರುವಂಥ ವಿಡಿಯೋಗಳು ಕೂಡ ಇವಾಗ ಮತ್ತೆ ಸಿಕ್ಕಿರುವಂಥದ್ದು. ಇವತ್ತು ಅನುಕೂಲ ಆದರೆ ನಾನು ಇವತ್ತಾಗಲಿ ನಾಳೆ ಆಗಲಿ ಅದನ್ನು ಕೂಡ ಮೀಡಿಯಾ ಗ್ರೂಪ್ಗಳಿಗೆ ನಾನು ಹಾಕೋದಾಗುತ್ತೆ. ಇದಕ್ಕಿಂತ ಇನ್ನು ಅನ್ಯಾಯ ಇನ್ನೇನಿದೆ? ಸೊ ಹಾಗಾಗಿ ಈ ವಿಷಯ ತುಂಬ ಗಂಭೀರವಾಗಿರುವಂಥ ಒಂದು ವಿಷಯ. ಸಾವಿರಾರು ಮಂದಿ ಇದೇನು ಶ್ರೀಲಂಕಾನ ಮನೆ ಮೇಲೆ ಬಂದು ದಾಳಿ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಎಲ್ಲ ಲೂಟಿ ಮಾಡಿಕೊಂಡು ಓಡಿಸುವಂಥ ಕೆಲಸಕ್ಕೆ ಇವತ್ತು
ಈ ರಾಜ್ಯದಲ್ಲಿ ಆಗ್ತಾ ಇದೆ ಅಂತಂದರೆ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾ ಇರುವಂಥ ಮಾತುಗಳು 7 ಪ್ರಕರಣಗಳು ನೀವು ಸಿ ಬಿ ಐ ಕೊಟ್ಟಾಗ ಈ ಪ್ರಕರಣ ಸಿ ಬಿ ಐ ಕೊಟ್ಟು ಇವತ್ತು 100ಕ್ಕೆ 100 ನೀವು ಮನೆಗೆ ಹೋಗ್ತಾ ಇರೋದು ಗ್ಯಾರಂಟಿ. ನೀವು 5 ಗ್ಯಾರಂಟಿಗಳು ಏನು ಕೊಟ್ಟಿದ್ದೀರಲ್ಲ, ಆ 6ನೇ ಗ್ಯಾರಂಟಿ ಏನಪ್ಪ ಅಂದರೆ ಸಿದ್ದರಾಮಯ್ಯ ಅವರು ಮನೆಗೆ ಹೋಗೋದು. ಅದರಲ್ಲಿ ಏನು ಡೌಟ್ ಏನಿಲ್ಲ. ಹೋಗೋ ಮುಂಚೆ ಎದೆ ತಟ್ಕೊಂಡು ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ ಇವತ್ತು ಒಬ್ಬ ಕೊಲೆಗಡಿಕ ಶಾಸಕನನ್ನು ಇವತ್ತು ನಾನು ಸಿ ಬಿ ಐ ಎಂಕ್ವೈರಿ ಕೊಟ್ಟಿದ್ದೀನಿ ಅಂತೇಳಿ ಪ್ರೂವ್ ಮಾಡಿಕೊಂಡು ದಯಮಾಡಿ ಮನೆಗೆ ಹೋಗಿ ಗೌರವದಿಂದ 4 ಮಂದಿ ನಿಮ್ಮನ್ನು ನೋಡಿದರೂ ಕೂಡ ತುಂಬ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ರು ಅಂತ ಅನಿಸ್ಕೊಳ್ಳಿ ಅಷ್ಟೇ. ಭರತ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ 2-3 ಟೀಮ್ ಮಾಡಿದ್ದೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಒಂದು ಕಡೆ ಇವ್ರನ್ನ ರಕ್ಷಣೆ ಮಾಡ್ತಾರೆ, ಇನ್ನೊಂದು ಕಡೆ ಅರೆಸ್ಟ್ ಮಾಡ್ತಕ್ಕಂಥ ಡ್ರಾಮಾ ಏನಾದರೂ ಮಾಡ್ತಿದ್ದಾರೆ. ನೋಡಿಮ್ಮ, ಇವಾಗ 3 ಪ್ರೈವೇಟ್ ಗನ್ಮೆನ್ಗಳನ್ನ ಬಂಧನ ಮಾಡಿದ್ದಾರೆ ಅಂದರೆ ಆ 3 ಪ್ರೈವೇಟ್ ಗನ್ಮೆನ್ಗಳು ಅಲ್ಲಿ ಭರತ್ ಬಗ್ಲಾಗಿರೋ ಆ ರಾಜಶೇಖರ್ ಸುತ್ತೂರನೇ ಓಡಾಡಿ ಎಲ್ಲ ವಿಡಿಯೋಗಳು ನಿಮ್ಮ ಕಣ್ಮುಂದೆನೇ ಇದೆ. ಭರತ್ನ ಬಂಧನ ಮಾಡೋದಕ್ಕೆ CID 3 ತಂಡಗಳು ಮಾಡಿದೆ ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಕೂಡ ರಾಜ್ಯದ ಜನರು ನಗುವಂಥ ಒಂದು ವಿಚಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.